ನಮಸ್ಕಾರ ಕ್ರೇಜಿ ಪೀಪಲ್, ಏನ್ ಮಾಡತ್ತೀರಿ? ನಿಮ್ಗೆ ಯಾಕೆ ಬೇಕದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಲೇಜ್ ಅವರು ಇವತ್ತು ಓಪನ್ ಡೇನ ಇಟ್ಟಿದ್ದಾರೆ. ಅಂದ್ರೆ ಎಂಟ್ರಿ ಸಿಗುತ್ತೆ. ಅದ್ರೊಳಗೆ ನಮ್ಮ ಕಾಲೇಜಿಂದ ರಿಜಿಸ್ಟರ್ ಮಾಡ್ಕೊಂಡು ನಾವು ನಮ್ಮ ಒಂದು 3-4 ಜನ ಇವತ್ತು ಹೋಗ್ತಿದ್ದೀವಿ, ನಿಮಗೂ ತೋರಿಸ್ತೀವಿ. ಬೆಂಗಳೂರಿನ ಯಶವಂತಪುರದಲ್ಲಿ ಸುಮಾರು 400 ಎಕರೆ ತುಂಬ ಹರಡ್ಕೊಂಡಿರುವಂಥ 1906 ಅಂದರೆ ಬ್ರಿಟಿಷರ ಕಾಲದಲ್ಲಿ ಸ್ಟಾರ್ಟ್ ಮಾಡಿದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಅನ್ನೋ ಕಾಲೇಜಲ್ಲಿ ಇವತ್ತು ಓಪನ್ ಡೇನ ಇಟ್ಟಿದ್ದಾರೆ. ಅದು ಎಕ್ಸಿಬಿಷನ್ಗೆ ನಾವು ಬಂದಿದ್ದೀವಿ. ಸೊ ನೋಡೋಣ. ಎತ್ತಿಕೊಂಡು ಮಾಡಬೇಡ ಅಂತ ಹೇಳ್ತಿರೋದು ಏನಕ್ಕೆ ಅಂದರೆ, ಇವನು ಎಂಟ್ರಿ ಒಳಗಡೆ ಬರ್ಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡರು ಬ್ಲಾಕ್ ಮಾಡಬೇಡ ಅಂತ ಇವ್ನು ಮೊಬೈಲ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರಂತೆ. ಟ್ರೈ ಬಟ್ ಡೋಂಟ್ ಕ್ರೈ ಅನ್ನೋ ನಾವು ಅಜೆಂಡಾನ ಒಳಗಿಟ್ಕೊಂಡು ಕೈರೋ ಪ್ರಿಸರ್ವೇಷನ್ ಅನ್ನೋ ಎಕ್ಸಿಬಿಷನ್ಗೆ ಒಳಗೆ ನುಗ್ಗಿದ್ವಿ. ಅಲ್ಲಿ ನಮಗೆ ಹೇಳಿದ್ದೇನು ಅಂದರೆ 196 ಡಿಗ್ರೀಸಲ್ಲಿ ಒಂದು ಓಮ್ನ 3 ತಿಂಗಳ ಹಿಂದೆ ಸತ್ತಿರೋ ಓಮ್ನ ನಾವು ಅದರಲ್ಲಿ 196 ಡಿಗ್ರಿಲಿ ಸ್ಟೋರ್ ಮಾಡಿದಾಗ ವಾಪಸ್ಸು ಅದು ಈಗ ಇದೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಓಮ್ಸ್ಗಳು ವಾಪಸ್ ಹೆಂಗೆ ಜೀವಂತ ಬರ್ತವೆ ಅಂತ. ಇದನ್ನು ಹ್ಯೂಮನ್ಸ್ ಮೇಲೂ ಟ್ರೈ ಮಾಡ್ಬೋದು, ಸತ್ತಿರೋರನ್ನ ವಾಪಸ್ಸು ಜೀವಂತ ಕೂಡ ಮಾಡ್ಬೋದು ಸ್ಟೋರ್ ಮಾಡಿ ಅಂತ ಇದರಲ್ಲಿ ನಮಗೆ ಹೇಳಿಕೊಟ್ರು. ಈ ಎಕ್ಸ್ಪೆರಿಮೆಂಟ್ನ ಹೆಸರು ಅವರು ರಿಜುವೆನೇಟ್ ಅಂತ ಒಂದು ಇಟ್ಟಿದ್ರು. So this apparatus is to show how Gay-Lussac law works. Okay, Gay-Lussac is a gas property law. ಗೇ ಲೂಸಾಕ್ ಅನ್ನೋರು ಒಬ್ಬರು ಇಂಗ್ಲೀಷ್ ಸೈಂಟಿಸ್ಟ್. ಅವ್ರು ಹೇಳೋ ಪ್ರಕಾರ ಒಂದು ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂತ ಅವರು ಸ್ಟೇಟ್ ಮಾಡ್ತಾರೆ. ಇದರಲ್ಲಿ ಅವ್ರು ಹೇಳೋದು ಏನಂದರೆ, ಈಗ ಪ್ರೆಷರು ಒಂದು 3 ಏನೋ ಇದೆ, ಅದನ್ನು ಅವರು 196 ಡಿಗ್ರೀಸಲ್ಲಿ ಡಿಪ್ ಮಾಡಿದಾಗ ಆಟೋಮೆಟಿಕಲಿ ದ ಪ್ರೆಷರ್ ವಿಲ್ ಡಿಕ್ರೀಸ್. ಆ್ಯಂಡ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ಅಂತ ಇವರು ಎಕ್ಸ್ಪೆರಿಮೆಂಟ್ ಮುಖಾಂತರ ಹೇಳಿ ತೋರಿಸ್ತಾ ಇದ್ದಾರೆ. So where is this applied? Application we normally use it in our cryocoolers or cryocoolers, something like that. ಕ್ರಯೋಕೂಲರ್ಸ್ ಅಂದರೆ ಏನಂತ ನನಗಂತೂ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿಬಿಡಿ. A few moments later. ಇದು JRD ಟಾಟಾ ಅವರ ಮೆಮೋರಿಯಲ್ಗೋಸ್ಕರ ಮಾಡಿರೋದು. ಇಲ್ಲಿ ಬರೆದಿರೋ ಹಿಸ್ಟ್ರಿ ಪ್ರಕಾರ ನೋಡಿದರೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಗೋಸ್ಕರ ತಯಾರು ಮಾಡಿರೋದು. ಇದರೊಳಗಡೆ ಇರೋ ಕಲೆಕ್ಷನ್ಸ್ ನೋಡಿದರೆ ನಿಯರ್ಲಿ 2 ಲಕ್ಷ ಬುಕ್ಸ್ ಇದೆ. ಆಮೇಲೆ ಈ ಬುಕ್ಸ್ 13,000 ಇದೆ. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೈಬ್ರರಿ ಅಂತ ಹೇಳ್ಬೋದು ನಾವು ಇದನ್ನು. ಈ ಒಂದು ಲೈಬ್ರರಿಗೆ JRD ಟಾಟಾ ಅವ್ರ ಹೆಸರೇ ಯಾಕಿಟ್ರು ಅಂತ ನೀವು ಕೇಳ್ಬೋದು. 18ನೇ ಶತಮಾನದಲ್ಲೇ JRD ಟಾಟಾ ಅವರ ತಾತ ಆದಂಥ ಜಮ್ಶೆದ್ ಜಿ ಟಾಟಾ ಅವರು ಈ IISc ಅನ್ನೋ ಒಂದು ಪ್ರಾಜೆಕ್ಟ್ನ ತರಬೇಕು ಅಂತ ಪ್ಲ್ಯಾನ್ ಹಾಕಿದ್ರು. ಹಾಗೂ ತಮ್ಮ ಪರ್ಸ್ನಲ್ ಲ್ಯಾಂಡನ್ನೇ ಈ ಗೌರ್ಮೆಂಟಿಗೆ ಡೊನೇಟ್ ಮಾಡಿದರು. ಯಾಕೆ ಇದನ್ನೇ ಎಸ್ಟಾಬ್ಲಿಷ್ ಮಾಡೋಕ್ಕೆ, ಮೈಸೂರು ರಾಜರ ಜೊತೆ ಸೇರಿ. IIScನ ಸ್ಥಾಪನೆಗಾಗಿ JRD ಟಾಟಾ ಅವರ ಫ್ಯಾಮಿಲಿಯವರೇ ಕೂಡ ಇಲ್ಲಿವರೆಗೂ ಅತಿ ಹೆಚ್ಚು ಪ್ರೈವೇಟ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿರುವಂಥ ಕುಟುಂಬ ಆಗಿದೆ. BMTCಲಿ ಯಶವಂತಪುರದಿಂದ ಅರಮನೆ ಕಡೆ ಹೋಗಬೇಕಾದ್ರೆ ಕೂಡ ಈ ಬಸ್ ಸ್ಟಾಪ್ ಹೆಸರನ್ನ ಟಾಟಾ ಇನ್ಸ್ಟಿಟ್ಯೂಟ್ ಅಂತಲೇ ಕರೀತಾರೆ. ಬುಕ್ಸ್ಗಳು ನೋಡಿದ್ರೆ ಭಯ ಆಗುತ್ತೆ. ವಿತ್ ಬ್ಲ್ಯಾಕ್ ಲೇಬಲ್ಲು ಮತ್ತು ಗೋಲ್ಡನ್ ರೈಟಿಂಗ್ಸ್ ಅಲ್ಲಿ ನೋಡಿದ್ರೆ ಫಸ್ಟ್ ಬುಕ್ ಸುಮ್ಮನೆ ಏನೋ ನೋಡೋಣ ಅಂತ ಈಗ ತೆಗೆದು ಮ್ಯಾಥಮೆಟಿಕಲ್ ಸೊಸೈಟಿ ಆಫ್ ಜಪಾನ್ ದೇಶದಲ್ಲಿ ಓದಬೇಕು, ನಮ್ಮ ದೇಶದೇ ನಮಗೆ ಅರ್ಥ ಆಗಲ್ಲ. A few inches later. ಗೈಸ್, ಇಲ್ಲ ಲೈಬ್ರರಿ ಎಲ್ಲ ಮುಗಿಸಿವಿ. ಲೈಬ್ರರಿ ಮುಗಿಸಿ ಈ ಕಡೆ ಹೊರಗೆ ಬಂದೀವಿ. ನಮ್ಮ ಮೇಡಮು ಇಲ್ಲೇ ಅದಾರು. ಹಾಯ್ ಮಾಡಿರಿ ಮೇಡಮ್. ಈಗ ಎಲ್ಲ ಸಂಭ್ರಮ್ ಕಾಲೇಜ್ದು ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಎಲ್ಲ ಸೇರಿ ಫೋಟೋ ತಗೊಳ್ಳೋರು ಅದೀವಿ. ಇದ್ರ ನಮ್ಮ ಬಾಗಲಕೋಟೆ ಮೇಡಮ್ ಫೇಮಸ್ ಆಗಲ್ಲ, ಮಾತಾಡ್ಬೇಕೇನೋ ಏನಾರ ಮಾತಾಡಿ. ಬನ್ನಿ ಗಾರಾಗೆ ಮೆಟೀರಿಯಲ್ ಇಂಜಿನಿಯರಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಅದರ ಎಕ್ಸಿಬಿಷನ್ ನೋಡೋಕ್ಕೆ ನಾವು ಅಲ್ಲಿಗೆ ಹೊರಟ ಮೇಲೆ ನಮಗೆ ಆಶ್ಚರ್ಯನೇ ಕಾದಿತ್ತು. ಅಲ್ಲಿ ಒಂದು ಮೊಬೈಲ್ದು ಬೈಪಾಸ್ ಸರ್ಜರಿ ಮಾಡ್ತಾ ಅದ್ರ ಒಳಗಡೆ ಇರೋ ಪಾರ್ಟ್ಸು, ಹಾರ್ಟು, ಕಿಡ್ನಿ, ಲಂಗ್ಸು ಎಲ್ಲ ತೆಗೆದು ಎಕ್ಸಿಬಿಷನ್ ಮಾಡ್ತಾಯಿದ್ರು. ಹಾಗೂ ಲ್ಯಾಪ್ಟಾಪಿನ ಮದರ್ ಬೋರ್ಡ್ ಕೂಡ ಪಕ್ಕದಲ್ಲೇ ಎಕ್ಸಿಬಿಟ್ ಮಾಡ್ತಾಯಿದ್ರು. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನು ಅನ್ಫಾರ್ಚುನೇಟ್ಲಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಆಫ್ ಹೈ ಡಿಸ್ಟರ್ಬೆನ್ಸ್.
ಅಕ್ಕವರು ಇಲ್ಲಿ ಕ್ರಿಸ್ಟಲೈಸೇಷನ್ ಬಗ್ಗೆ ಹೇಳ್ತಿದ್ದಾರೆ. ಅದರಲ್ಲಿ ಏನಂದರೆ ಬೇಕಿಂಗ್ ಸೋಡಾನ 50 ಡಿಗ್ರೀಸಲ್ಲಿ ಹೀಟ್ ಮಾಡಿ ಅದನ್ನು ಒಂದು ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ಅದು ಹೇಗೆ ಒಳಗೆ ಕ್ರಿಸ್ಟಲೈಸ್ ಆಗಿ ಹೊರಗಡೆ ಹೀಟ್ನ ಔಟ್ಪುಟ್ ಆಗಿ ಔಟ್ ಮಾಡುತ್ತೆ ಅಂತ ಇವರು ಇಲ್ಲಿ ನೀಟಾಗಿ ಸ್ಟೇಟ್ ಮಾಡಿ ಹೇಳ್ತಾ ಇದ್ದಾರೆ. It's hot, right? Because of it's a exothermic process. ಬ್ರಿಗ್ಸ್ ರಾಚರ್ ರಿಯಾಕ್ಷನ್, ಈ ಕೆಮಿಕಲ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ 15 ಸೆಕೆಂಡ್ಗೆ ಒಂದು ಸಲ 25 ಡಿಗ್ರೀಸ್ ಹೀಟ್ನಲ್ಲಿ 3 ಕೆಮಿಕಲ್ ಮಾಲಿಕ್ಯೂಲ್ಸು ತಮ್ಮ ಬಣ್ಣವನ್ನು ಬದಲಾಯಿಸ್ತಾ ಹೋಗ್ತವೆ. ಇದು ಆಗೋದೇನಕ್ಕೆ ಅಂದರೆ ಅದರಲ್ಲಿರುವಂಥ ಮೆಲೋನಿಕ್ ಆ್ಯಸಿಡು ಇವೆಂಚುಲಿ ಆ ಸೊಲ್ಯೂಷನ್ನ ಬಿಟ್ಟು ಓಡೋಗುತ್ತೆ. ಸೊ ಅದು ಕಲರ್ ಚೇಂಜ್ ಮಾಡ್ತಾ ಹೋಗುತ್ತೆ. ಅಲ್ಲಿಂದ ನಾವು ಹೋಗಿದ್ದು CS ಡಿಪಾರ್ಟ್ಮೆಂಟ್ಗೆ. ಬೈನರಿ ಟ್ರೀಯಲ್ಲಿರೋ ಹಿಡನ್ ವ್ಯಾಲ್ಯೂಸ್ನ ನಾವು ಕಂಡುಹಿಡಿಬೇಕು ಅಂತ ಒಂದು ಪ್ರೊಸಲ್ ಇತ್ತು. ಅದರಲ್ಲಿ ಹೆಂಗಿರುತ್ತೆ ಅಂದರೆ ನಾವು ಗೇಮ್ ಸ್ಟಾರ್ಟ್ ಮಾಡಿದ್ರೆ 7 ಮೂವ್ಸಲ್ಲೇ ನಾವು ಮ್ಯಾಕ್ಸಿಮಮ್ ನಂಬರ್ನ ನಾವು ಹುಡುಕಬೇಕಾಗುತ್ತೆ. ಪಝಲಲ್ಲಿ ಟ್ವಿಸ್ಟ್ ಜಾಸ್ತಿ ಇತ್ತು, ನಮ್ಮ ಹತ್ರ ಟೈಮ್ ಕಮ್ಮಿ ಇತ್ತು, ಅದಕ್ಕೆ ನಾವು ಮೂವ್ ಅನ್ನೋದ್ವಿ. ಅಲ್ಲೇ ಪಕ್ಕದಲ್ಲಿ ಪಝಲ್ನ ಆಲ್ರೆಡಿ ಸಾಲ್ವ್ ಮಾಡ್ತಿರೋರನ್ನ ನೋಡಿದ್ವಿ. ಒಂದು ಟವರ್ ಆಫ್ ಹೆನಾಯ್ ಕೂಡ ಇತ್ತು, ಹಾಗೂ ಬೈನರಿ ಟ್ರೀ ಅದನ್ನು ಕೂಡ ಸಾಲ್ವ್ ಮಾಡ್ತಾಯಿದ್ರು. ಮುಂದ್ಗಡೆ ಹೋಗಿ ಇನ್ನೊಂದು ಸ್ವಲ್ಪ ಕಾಂಪಿಟೇಷನ್ಗಳು ಕಾದಿದ್ವು. ಅದರಲ್ಲಿ ಹೆಂಗಿತ್ತು ಅಂದರೆ 2 ನಿಮಿಷ ನಾವು 2 kg ಡಂಬಲ್ನ ಹೋಲ್ಡ್ ಮಾಡ್ಕೊಂಡು ಇರಬೇಕಾಗಿತ್ತು. ಹಾಗೂ ಪಕ್ಕದಲ್ಲಿ ಸ್ಕಿಪ್ಪಿಂಗ್ ಕೂಡ ಇತ್ತು. ಆ ಸ್ಕಿಪ್ಪಿಂಗಲ್ಲಿ ಗಾರಾಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಅವನು ಪಾರ್ಟಿಸಿಪೇಟ್ ಮಾಡೇ ಬಿಟ್ಟ. ಎಷ್ಟಾಯ್ತು? 149 ಬ್ರೋ. ಹೆಂಗೆ ಫುಲ್ ಎಕ್ಸಾಸ್ಟೆಡ್ ಆಗಿ? ಇಲ್ಲ ಇನ್ನೂ ಫಾಸ್ಟ್ ಮಾಡ್ಬೇಕಾಯ್ತು. ಹಾಂ, ನಾನು ಅನ್ಕೊಂಡೆ ಕಂಟಿನ್ಯೂಸ್ ಆಗಿ ಮಾಡೋವಂತ. ಹಾಂ, ಆದರೆ ಫಾಸ್ಟ್ನೂ ಇರ್ಬೇಕು ಸ್ವಲ್ಪ. ಇರಲಿ ಟ್ರೈ ಮಾಡ್ಬೋದಣ್ಣ? ಇರಲಿ ಸ್ಕಿಪ್ಪಿಂಗ್ ಕಾಂಪಿಟೇಷನ್ದಾಗ ಜಿಗದ್ ಏನು ಕೈ ಹಂತ್ರ ಫುಲ್ ನೋವಾಗ್ಬಿಟ್ಟೈತಿ. 150 ಹೊಡೆದೇವ, ಇನ್ನೂ 20. ಇನ್ನೊಂದು 20 ಹೊಡೆದಿದ್ರೆ ಫುಲ್ ಗೆದ್ದಿರೋ ಇವ. ಅದು ಕಾಲ ಸಿಗಿದು ಬಿಡ್ತಾ. ಹಾಂ, ಏನು ಮಾಡ್ತಾರೆ? ಅಲ್ಲಿಂದ ನಾವು ಸೂಪರ್ ಕಂಪ್ಯೂಟರ್ಸ್ ನೋಡೋಕ್ಕೆ ಒಳಗೆ ಹೋದರೆ ಅಲ್ಲಿ ಸೂಪರ್ ಕಂಪ್ಯೂಟರ್ ಇರಲಿಲ್ಲ, ಡೈನಾಮಿಕ್ಕು ಇರಲಿಲ್ಲ, ಕೇವಲ ಒಂದು RTS ಮಾತ್ರ ಇತ್ತು. ವರ್ಲ್ಡ್ಸ್ ಲಾರ್ಜೆಸ್ಟ್ ಫೆಟಿಕ್ ಲ್ಯಾಬಲ್ಲಿ ಈತ ಮಾಡುವಂಥ ಎಕ್ಸ್ಪ್ಲನೇಷನ್ ನೀವು ಕೇಳಲೇಬೇಕು. Your school kids or college kids? How many days do you have college? 5 days. 5 days. If I ask you to go for 6 days, how will you feel? Because you are doing that thing repeatedly, same thing again and again. Yeah. That is called fatigue. So, when you have seen a bridge, vehicles cross a bridge daily. Yes. How many vehicles cross a bridge daily? 1,000. Can you guess? 1,000, lakhs, crores, whatever it is. Now imagine, the bridge is upright for decades, for centuries. Now the amount of fatigue that they have experienced, the bridges have experienced. Yes. What is non-destructive? Suppose you have a fracture in your hand. If I ask you, go to a doctor. I am suggesting you the doctor. You go to that doctor. What will the doctor do? It will take a knife. It will cut your whole hand. Then it will find out where the fracture is. Will you allow? No. Why? It will damage more. Why? It will damage More. further. So, what do you suggest him? Do something so that I don't suffer further pain. That is called don't destroy me. That is called non-destructive testing. Right from which department? Cyber security. What cyber security? See, you should come to civil. Yeah. What? See, you should focus on physical security. Cyber security will be safe only if your building is safe. Focus on civil. Promote civil. Okay, sir. Yeah. ಟೀಚಿಂಗ್ ಮತ್ತು ಮಸ್ತಾಗಿ ಅರ್ಥಾಯ್ತಲ್ಲ. ಟೀಚಿಂಗ್ ಸಿಕ್ತಿತ್ತು. ಲಾಸ್ಟಿಗೆ ನಮ್ಮ ಬ್ರಾಂಚ್ನೇ ಅಸೈನ್ ಮಾಡಿದವ. ಯಾವ ಬ್ರಾಂಚ್? ಸೈಬರ್ ಸೆಕ್ಯೂರಿಟಿ. ಅಲ್ಲೇ ಅದನ್ನೇನು ಮಾಡ್ತೀವಿ? ಫಿಸಿಕಲ್ ಸೆಕ್ಯೂರಿಟಿ ಮಾಡೋದು. ಸೈಬರ್ ಸೆಕ್ಯೂರಿಟಿ ಬಿಟ್ಟು ಸಿವಿಲ್ ಮಾಡೋಂಥ. Eternity later. CDS ಡಿಪಾರ್ಟ್ಮೆಂಟ್ ಒಳಗೆ ಬಂದೀವಿ. ಇಲ್ಲಿಂದ ಒಂದು ಸೂಪರ್ ಕಂಪ್ಯೂಟರ್ ಇದೆ. ಸೂಪರ್ ಕಂಪ್ಯೂಟರ್ ನೋಡೋಕೆ ಬಂದಿದ್ದೀವಿ. ಲೈಫ್ ಸೂಪರ್ ಕಂಪ್ಯೂಟಿಂಗ್ ಫಾರ್ ಮ್ಯಾನ್ ಕೈಂಡ್, ಸೂಪರ್ ಕಂಪ್ಯೂಟಿಂಗ್ ಕಾಂಪೊನೆಂಟ್ಸ್, ಸೂಪರ್ ಕಂಪ್ಯೂಟರ್ ಇರುತ್ತೆ. ಕೇಬಲ್ ಆ್ಯಂಡ್ ಬಸ್ಸಸ್, ಟೈಪ್ಸ್ ಆಫ್ ಕೀಬೋರ್ಡ್ಸ್, ಮ್ಯಾಟ್ರಿಕ್ಸ್ ಎಲ್ಲ ಡಿಪ್ಲೊಮಾದಾಗ ಓದಿವಿಲ್ಲ ಇವು. ಖಾರದ ಟೈಮ್ ಅಂತ HP, ಸ್ನ್ಯಾಪ್ಚಾಟ್ ಅಲ್ಲಿ ಒಳಗೈತೆ ನಾವು. ಸೂಪರ್ ಕಂಪ್ಯೂಟರ್ ಚಂದ ಕಾಣುತ್ತೆ. ಹಳೆ ಕಾಲದ ಹಳೆ ಆ್ಯಪಲ್ ಒಳಗೈತೆ. ಐ ಮ್ಯಾಕು ಟಚ್ ಮಾಡ್ಬೋದು. ಡು ನಾಟ್ 1994
ಪೆಂಟಿಯಮ್ಸ್. ಸೊ ಬೇಸಿಕಲಿ ನಾವು ಇವಾಗ ಡೇಟಾ ಸೆಂಟರ್ ಹೋಗ್ತೀವಿ. ಇವಾಗ ನೋಡಿರೋದು ನಾವು ಸೂಪರ್ ಕಂಪ್ಯೂಟರ್ ಬೇಸಿಕಲಿ ನಾವು ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಹಾಗೂ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಗೂ ಡೇಟಾ ಸೆಂಟರ್ ಅನ್ನೋದು ಆ ಕ್ಯಾಲ್ಕುಲೇಟ್ ಮಾಡಿರೋದನ್ನು ಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿ ಮೋಸ್ಟ್ ಆಫ್ ದಿ ಥ್ರೆಟ್ಸ್ ಇಸ್ ಬೇಸಿಕಲಿ ಆನ್ ಡೇಟಾ ಸೆಂಟರ್ಸ್ನ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅದೆಲ್ಲ ಕೇಳಿ ಅನ್ಸುತ್ತೆ ಕ್ಲಾರಿಫೈ ಮಾಡೋದು. ಕವರೇಜ್ ಇಲ್ಲೋ ಇದೆ. ವಾಟ್ ಆಲ್ ದ ಸಬ್ಜೆಕ್ಟ್ಸ್ ವಿ ನೀಡ್ ಟು ಸ್ಟಡಿ ಅಬೌಟ್ ಡೇಟಾ ಸೆಂಟರ್ ಬಿಕಾಸ್ ಸೈಬರ್ ಸೆಕ್ಯೂರಿಟಿ ಆಲ್ ಅಬೌಟ್ ಪ್ರೊಟೆಕ್ಟಿಂಗ್ ದ ಡೇಟಾ ಆ್ಯಂಡ್ ಕ್ಯೂರಿಂಗ್ ದ ಡೇಟಾ ಸೆಂಟರ್ಸ್. ಇವ್ರ ರಿಯಾಕ್ಷನ್ ನೋಡಿ ನಮ್ಗೆ ಯಾರ ಕ್ವಶನ್ನ ಕರೆಕ್ಟಾಗಿ ಕೇಳೋದನ್ನ ಅಥವಾ ಅವ್ರಿಗೆ ಕ್ವಶನ್ ಅರ್ಥ ಆಗಲಿಲ್ವ, ನನಗಂತೂ ಅರ್ಥ ಆಗಲಿಲ್ಲ. ಸೊ ಅವರು ಹೇಳಿದ್ದು ಆನ್ಸರ್ ಅಂತೂ ನಮ್ಗೆ ಸ್ಯಾಟಿಸ್ಫೈ ಮಾಡಲಿಲ್ಲ. ಆ್ಯಕ್ಚುಲಿ ಡೇಟಾ ಸೆಂಟ್ರಿಗೆ ಬಂದಿದ್ದೀವಿ, ಅದರೊಳಗಡೆ ಒಂದು ಕ್ವಿಝ್ ನಡೆಸಕತ್ತಾರೆ. ಲೆಟ್ಸ್ ಚೆಕ್ ಅವರ್ ನಾಲೆಡ್ಜ್ ಅಬೌಟ್ ಟೆಕ್ನಾಲಜಿ. ಕ್ವಿಜ್ ಅಂತ ಮುಗಿಸಿದ್ವಿ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಪಜಲ್ ಇತ್ತು. ಆ ಪಜಲ್ಗೆ ನಾವು ಅಟೆಂಡ್ ಆಗಲಿಲ್ಲ, ಡೈರೆಕ್ಟಾಗಿ ಹೊರಗೆ ಹೋದ್ವಿ, ಯಾಕಂದರೆ ಬಟ್ಟೆ ಎಸಿತಿತ್ತು. ಬೈ ಕ್ವಿಝಲ್ಲಿ ಅಟೆಂಡ್ ಮಾಡಿ ಬಂದೀವಿ. ಅವ್ರ ನಂಬರು ಇಮೇಲು ಎಲ್ಲ ತೊಗೊಂಡವರು, ರಿಸಲ್ಟ್ಸ್ ಎಲ್ಲ ಆನ್ಲೈನಲ್ಲೇ ಹೇಳ್ತಾರೆ, ವೆಬ್ಸೈಟಲ್ಲಿ ಹೇಳ್ತಾರೆ ಅಂದರು. ಬಟ್ಟೆ ಸೇರಿದ್ರೆ ಬೈ ಊಟ ಮಾಡಕ್ಕೆ ಹೋಗಿ ನಡಿ. ಫುಲ್ ಹಸ್ವಾಗತ್ತದ. ಇನ್ಸ್ಟಾಗ್ರಾಮಲ್ಲಿ ಮುಳುಗೋಗಿರೋ ಜನ್ರೇಷನ್ನ ಅವ್ರ ಮುಖಾಂತರನೇ ಮೀಮ್ಸಿಂದ ಎಳೆಯೋಣ ಅಂತ IST ಡಿಪಾರ್ಟ್ಮೆಂಟ್ ಅವರು ಒಂದೊಂದು ಕಡೆನೂ ಒಂದೊಂದು ಮೀಮ್ಸನ್ನು ಹಾಕಿದ್ರು. ಆ ಮೀಮ್ಸ್ನ ಓದಿ ಆದರೂ ಅಲ್ಲಿ ಏನೈತೆ ಅಂತ ನಮಗೆ ಕ್ಯೂರಿಯಾಸಿಟಿ ಹುಡ್ಕೊಂತು ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗೋದು. ಅದು ವಿಫಲ ಆಯಿತು ಅನ್ಫಾರ್ಚುನೇಟ್ಲಿ. ಬೇಸಿಕಲಿ IST ಲ್ಯಾಬ್ ಅಂದರೆ ISC ಸಸ್ಟೈನೇಬಲ್ ಟ್ರಾನ್ಸ್ಪೋರ್ಟ್ ಲ್ಯಾಬ್ ಅಂತ ನೋಡೋದು. ಅಲ್ಲಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೈನ್ ಬಿಲ್ಡಿಂಗ್ ಹತ್ರ ನಾವು ಬಂದ್ವಿ. ಮುಂದೆ ನಿಂತ್ಕೊಂಡು ಫೋಟೋ ಹೊಡ್ಕೊಂಡು ಒಂದು ತಮ್ನೇಲ್ಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಗಾರ ಅಂತರೂ ಅವ್ನು ಪ್ರಮೋಷನ್ ಮಾಡ್ಕೊಳ್ಳೋದ್ರಲ್ಲೇ ನಿಂತಿದ್ದ. ಆಫ್ ದಿ ಮೇನ್ ಬಿಲ್ಡಿಂಗ್ ಇಲ್ಲಿ ಮರ್ಚೆಂಡೈಸ್ ಸ್ಟೋರ್ ಇಟ್ಟಿದ್ದಾರೆ. ಮರ್ಚೆಂಡೈಸ್ ಒಳಗಡೆ ಕ್ಯಾಪ್ಸ್, ಬ್ಯಾಡ್ಜಸ್, ಟಿ ಶರ್ಟ್ಸ್ ಎಲ್ಲ ಇದೆ. ಒಳ್ಳೆ ಕ್ವಾಲಿಟಿನ. ಯು ಆರ್ ರಿಯಲಿ ISC ಪ್ಲೀಸ್ ಟೇಕ್ ಇಟ್. ಮಶ್ರೂಮ್ ಬಿರಿಯಾನಿ ತೊಗೊಂಡಿವಿ, ಒಂದು ವೆಜ್ ಬಿರಿಯಾನಿ ತೊಗೊಂಡಿವಿ. ಒಂದೊಂದು ಕಡೆ ಚಿಕನ್ ಬಿರಿಯಾನಿನೇ ಇಷ್ಟೊಂದು ರೇಟ್ ಇರೋಂಗಿಲ್ಲ. ವೆಜ್ ಬಿರಿಯಾನಿಗೆ 100 ರೂಪಾಯಿ ಹೇಳತ್ತಾರೋ. ಇದು ಮಶ್ರೂಮ್ ಬಿರಿಯಾನಿಗೂ 100 ರೂಪಾಯಿನ. ಹೈ ಇನ್ಫ್ಲೇಷನ್, ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮಸ್ತ್ ಯೂಸ್ ಮಾಡ್ಕೊಳತ್ತಾರೆ. ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಹುಡುಕ್ತಾ ಬಯೋಲಾಜಿಕಲ್ ಲ್ಯಾಬ್ ನಮಗೆ ಸಿಕ್ತು. ಅಲ್ಲಿ ಒಳಗೆ ಹೋಗಿ ನಮ್ಮ ಕ್ಯೂರಿಯಾಸಿಟಿನೂ ಬಿಲ್ಡ್ ಆಯಿತು, ಏನೇನು ಇರುತ್ತೆ ನೋಡೋಣ ಅಂತ. ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ನಾವೇ ದಂಗಾಗುದ್ದಿ. ಆ ಟೈಪಲ್ಲೆಲ್ಲ ಎಕ್ಸಿಬಿಟ್ ಮಾಡ್ತಾಯಿದ್ರು. ಮೊದಲನೇದಾಗಿ ನಮ್ಮ ಕಣ್ಣು ಸೆಳೆದಿದ್ದು ಹೆಲ್ಪ್ ಅಸ್ ಫೈಟ್ ಟ್ಯೂಬರ್ಕುಲೋಸಿಸ್ ಅನ್ನೋ ಒಂದು ಎಕ್ಸಿಬಿಟ್ ಮಾಡ್ತಾಯಿದ್ರು. ಇವರು ಒಂದು ಯೂನಿಕ್ ಗೇಮ್ನ ಇಟ್ಟಿದ್ರು. 3 ಡಾಟ್ಸ್ನ ತೊಗೊಂಡು ಆ ಮಧ್ಯದಲ್ಲಿ ಹೊಡಿಬೇಕು. ಆ ಮಧ್ಯದಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ. ನೀವು 3 ಅಟೆಂಪ್ಟಲ್ಲಿ 3 ಮಧ್ಯದಲ್ಲಿ ಹೊಡೆದ್ರೆ ನಿಮಗೊಂದು ಮೆಲೋಡಿ ಚಾಕ್ಲೇಟ್ ಕೊಡ್ತಿದ್ರು. ಸೆಕೆಂಡ್ ಫ್ಲೋರ್ ಇಲ್ಲೋ ಎಕಲಾಜಿಕಲ್ ಎಕ್ಸಿಬಿಷನ್ಗೆ ನಾವು ಹೋದಾಗ ಅಲ್ಲಿ ಚೈನಾ ಮಾರ್ಕೆಟೇ ಇಟ್ಟಿದ್ರು. ರೆಪ್ಟೈಲ್ಸು, ಇನ್ಸೆಕ್ಟ್ಸು, ಆ್ಯನಿಮಲ್ಸ್ ಒಂದು ಬಿಟ್ಟು ಎಲ್ಲ ಥರ ಸ್ಪೀಷೀಸು ಅಲ್ಲಿ ನಮಗೆ ಕಾಣಿಸಿದ್ರು. ಒಂದೇ ರೀತಿ ಕಾಣೋ ಇರುವೆಗಳಲ್ಲೂ ಕೂಡ ಡಿಫ್ರೆಂಟ್ ಜಾತಿಗಳಿರ್ತವೆ. ಅದ್ರದ್ದು ಒಂದು ಕಾರ್ಯಗಳಿರ್ತವೆ ಅಂತ ನನಗೆ ಈ ಎಕ್ಸಿಬಿಷನ್ ಅದೇ ಗೊತ್ತಾಗಿದ್ದು. ಇರುವೆಗಳಾಯಿತು, ಪಾತ್ರಗಿತ್ತಿಗಳಾಯಿತು. ಈಗ ಮೀನುಗಳನ್ನ ನೋಡೋಣ ಬನ್ನಿ. ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ತುಂಬಾ ಇದೆ, ನಾನೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅಕ್ಕ ಏನು ಹೇಳ್ತಿದ್ದಾರೆ ಅಂದರೆ, ಮೇಲ್ಗಡೆ ಕಾಣೋ ಗೋಲ್ಡನ್ ಕಲರ್ ಫಿಶ್ಶು ರೋಸಿ ಬಗ್ಸು, ಕೆಳಗಡೆ ಇರೋದು ಟೈಗರ್ ಫಿಶ್ ಅಂತ. ನಿಮಗೆ ಕಾಣೋ ಥರ ರೋಸಿ ಬಗ್ಸು ಮೇಲ್ಗಡೆ ಇದ್ದಾವೆ, ಟೈಗರ್ ಫಿಶ್ಶು ಕೆಳಗಡೆ ಇದ್ದಾವೆ. ಯಾಕಂದರೆ ಎರಡೂ ಒಂದೊಂದು ಮೆಕ್ಯಾನಿಸಮ್ನ ಅಡಾಪ್ಟ್ ಮಾಡ್ಕೊಂಡಿರ್ತವೆ ಅವ್ರವ್ರ ಹ್ಯಾಬಿಟೈಟ್ ಪ್ರಕಾರ. ಇವ್ರು ತೋರಿಸ್ತಿರೋ ಮೆಕ್ಯಾನಿಸಮ್ ಹೆಸರೇನು ಅಂದರೆ ಮಿಕ್ಸ್ಡ್ ಸ್ಪೀಶೀಸ್ ಕೂಲಿಂಗ್ ಅಂತ. ಇದು ಬರೀ ನೀರಲ್ಲಷ್ಟೇ ಅಲ್ಲ, ಕಾಡಲ್ಲೂ ಕೂಡ ಅಪ್ಲಿಕಬಲ್ ಆಗ್ತವೆ. ನೀವು ಎಷ್ಟೋ ಕಡೆ ಡಿಸ್ಕವರಿ ಚಾನಲ್ ನೋಡಿರ್ಬೋದು. ಬೇರೆ ಒಂದು ಮಂಗನ ಹುಲಿ ಅಟ್ಯಾಕ್ ಮಾಡೋಕ್ಕೆ ಬರಬೇಕಾದ್ರೆ ಮೇಲ್ಗಡೆ ಇರೋ ಹಕ್ಕಿಗಳು ಯಾವ ಥರ ಒಂದು ಅಲಾರಾಮ್ ಸಿಸ್ಟಮ್ನ ಜನ್ರೇಟ್ ಮಾಡ್ತವೆ ಅಂತ. ರೋಬೋಟಿಕ್ಸ್ ಆಫ್ ಫಿಸಿಕಲ್ ಡಾಟಾ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅನ್ನೋ ಒಂದು ಬ್ರ್ಯಾಂಚ್ ನಮಗೆ ಎಷ್ಟು ಹುಡುಕಿದ್ರು ಸಿಗೋಲ್ತು. ಬಯಾಲಜಿ ನೋಡಿದ್ವಿ, ಅದು ನೋಡಿದ್ವಿ, ಇದು ನೋಡಿದ್ವಿ, ಏರೋನಾಟಿಕ್ಸ್ ಎಲ್ಲ ಸುತ್ತಾಡಿದ್ರು ನಮಗೆ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಸಿಗೋಲ್ತು.
ನಾವು ಅಲ್ಲಿ 100 ರೂಪಾಯಿ ಬಿರಿಯಾನಿ ತಿಂದ್ವಿ, ಅದ್ರ ಬದಲು ಇಲ್ಲಿ ಬಂದಿದ್ರೆ 80 ರೂಪಾಯಿ 60 ರೂಪಾಯಿ ಮೊಸರನ್ನ ಸಿಕ್ಕಿರುತ್ತಪ್ಪ. ಫೈನಲಿ ನಮ್ಗೆ ಸೈಬರ್ ಸೆಕ್ಯೂರಿಟಿ ಬಿಲ್ಡಿಂಗ್ ಸಿಕ್ಕೈತಿ. ಖುಷಿ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋ ಬಿಲ್ಡಿಂಗೇ ಸೈಬರ್ ಸೆಕ್ಯೂರಿಟಿ ಅಂತ. ಅಲ್ಲಿಗೆ ಹೋಗಿ ನಮ್ದು ಮುಗಿಸ್ಕೊಂತೀವಿ. ಈ ಬಿಲ್ಡಿಂಗ್ ನೋಡ್ರಿ ಹಿಂಗದ. ರೋಬೋಟಿಕ್ಸ್ ಅಂದಿದ ತಕ್ಷಣ ಎಲ್ಲರ ತಲೆಗೆ ನೆನ್ಪು ಬರೋದೇ ಒಂದು ರೋಬೋಟ್ ನಾಯಿ. ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲೂ ಇದೆ. ಅದು ರೋಬೋಟಿಕ್ಸ್ ಎಕ್ಸಿಬಿಷನ್ ಇಲ್ಲ ಅಂದರೆ ಹೆಂಗೆ? ಬಿಲ್ಡಿಂಗ್ ಮಾತ್ರ ಅನಾಮ ದೊಡ್ಡದಿತ್ತು. ಬಿಲ್ಡಿಂಗು ಒಂದೊಂದು ಕಾಲೇಜ್ಗಿಂತ ದೊಡ್ಡದಾಗೈತೆ. ಇದು ಬರೀ ಒಂದು ಬ್ರ್ಯಾಂಚ್ ಅಂದರೆ ನಂಗೆ ನಂಬೋಕ್ಕಾಗ್ತಿರಲಿಲ್ಲ. ಗಾರ ಅಂತೂ ಮೇಲ್ಗಡೆ ಒಂದು ಡ್ರೈವಿಂಗ್ ಸಿಮ್ಯುಲೇಟರ್ ಎಕ್ಸಿಬಿಷನ್ ಇತ್ತು. ಅದನ್ನು ನೋಡ್ಕೊಂಡು ಕುಂತಿದ್ದ. ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ, ನಡೀತಾ ಇದ್ವಿ. ಮಧ್ಯದಲ್ಲಿ ಬೇರೆ ಎಕ್ಸಿಬಿಷನ್ ಕೂಡ ನೋಡ್ಕೊತಾ ಇದ್ವಿ. ಅವರು ಈ ವೆಯ್ಟ್ ಬ್ಯಾಲೆನ್ಸಿಂಗ್ ಡಿವೈಸ್ನ ಎಲ್ಲಿ ಯೂಸ್ ಮಾಡ್ಕೋಬೋದು ಅಂದರೆ ಸಮುದ್ರದಲ್ಲಿ ಕ್ರೈನ್ ಆಪ್ರೇಷನಲ್ಲಿ ತುಂಬ ಯೂಸ್ ಆಗುತ್ತೆ. ಆ ಎಕ್ಸ್ಪೆರಿಮೆಂಟ್ನ ಇವರು ಡಿಸ್ಪ್ಲೇ ಕೂಡ ಮಾಡಿದರು, ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ, ಸಾರಿ. ಇವ್ರು ಮಾಡಿರೋ ಡಿಸೈನು ನನಗೆ ಒನ್ ಆಫ್ ದ ಫೇವ್ರೆಟ್ ಎಕ್ಸಿಬಿಷನ್ ಇನ್ IISc. ಇವರು ಒಂದು ಎಕ್ಸ್ ಗೂಗಲ್ ಎಂಪ್ಲಾಯ್ ಕೂಡ. ಇವ್ರು ಇದನ್ನು ಪೈಥಾನ್ ಕೋಡಿಂದ ಬರೆದಿದ್ದಾರೆ ಅಂತ ಇವ್ರು ಹೇಳಿದ್ರು. ಹೆಂಗೆ ಅಂತ ಕೇಳಿದ್ರೆ ಅವರೊಂದು ಹೇಳಿದೆ ನಮಗಂತೂ ಅರ್ಥ ಆಗಲಿಲ್ಲ. ಬಿಕಾಸ್ ಇಟ್ ವಾಸ್ ಬಿಯಾಂಡ್ ಸಮ್ ಎಕ್ಸ್ಟ್ರೀಮ್ ಲೆವೆಲ್. ಇಲ್ಲಿ ನೀವು ಗಮನಿಸ್ಬೋದು, ನನ್ನ ಕೈಯಲ್ಲಿರೋ ಆ ಒಂದು ಪೆನ್ಸಿಲ್ ಟೈಪ್ ಅದೇನು ಆಪ್ರೇಟರ್ ಇದೆಯಲ್ಲ, ಅದು ಪಕ್ಕದಲ್ಲಿರೋ ಇನ್ನೊಬ್ಬನ ಕೈಯಲ್ಲಿ ಹೋಗುತ್ತೆ. ನಾನು ಅದನ್ನು ತಗೋಬೇಕಾದ್ರೆ ಸ್ನ್ಯಾಪ್ಚಾಟಲ್ಲಿ ಯಾವ ಥರ ಒಂದು ಸ್ಪೆಕ್ಸ್ ಫಿಲ್ಟ್ರನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಲ್ಲ, ಅವ್ರ ಮಕ್ಕಳನ್ನ ತೆಗೆದುಬಿಟ್ಟು ನಮ್ಮ ಮಧ್ಯದಲ್ಲಿ ಇಡೋದು, ಆ ಥರ ನಾನು ಹೇಳ್ಕೊಂಡೆ. ಆವಾಗ ನನಗೆ ಕನ್ಫರ್ಮ್ ಆಯಿತು ಇವರು ಒಂದು ಸ್ನ್ಯಾಪ್ಚಾಟ್ದು ಅದು ಯಾವುದೋ ಒಂದು ಫಿಲ್ಟರ್ದು ಅಲ್ಗೋರಿದಮ್ನ ಯೂಸ್ ಮಾಡುತ್ತೆ. ನಾನು ಕೇಳಿದೆ ಕೂಡ. ಅವಾಗ ಅವರು ಹಾಂ ಹೌದು, ಇದೇ ಒಂದು ಅಲ್ಗೋರಿದಮ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಐ ಫೆಲ್ಟ್ ಸಮಥಿಂಗ್ ಪ್ರೌಡ್ ಆಫ್ ಮೈ ಸೆಲ್ಫ್. ಡ್ರೈವಿಂಗ್ ಸ್ಟಿಮ್ಯುಲೇಟರ್ ಆಡಿ ನಮ್ಮ ಡ್ರೈವಿಂಗ್ ಸ್ಕಿಲ್ ಟೆಸ್ಟ್ ಮಾಡೋಣ ಅಂದರೆ ಬೆಂಗಳೂರಲ್ಲಿರೋ ಟ್ರಾಫಿಕ್ ಎಲ್ಲ ಅಲ್ಲೇ ಇತ್ತು. ಸೊ ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು ಅಕ್ಕ ಟ್ರಕ್ ಓಡಿಸಾತಿದ್ರು. ಆ ಟ್ರಕ್ನ ನೋಡಿ ಟ್ರಕ್ ಎಲ್ಲ ಹೆಟ್ತಾರೆ ಅಂದ್ಕೊಂಡೆ, ಬಟ್ ಎಲ್ಲೂ ಹೆಟ್ಟಲಿಲ್ಲ, ಚೆನ್ನಾಗಿ ಓಡಿಸ್ತಾಯಿದ್ರು. ರೋಬೋಟಿಕ್ಸ್ ಆಫ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಆ ಬ್ರ್ಯಾಂಚ್ ಮುಗಿಸಿ ಮುಂದೆ ಹೊಂಟಿವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೊಬೈಲ್ ಚಾರ್ಜಿಗೆ ಹಾಕ್ತಾ ಚಲೋ ಒಂಥರ ಗೇಮಿಫಿಕೇಷನ್ಸ್ ಎಲ್ಲ ಚಲೋ ಇಟ್ಟಿದ್ರು. ನಿಮಗೆ ಹೆಂಗೆ ಅನ್ನಿಸ್ತು? ಹಾಂ, ಚೆನ್ನಾಗಿತ್ತು. ಆದರೆ ನಮಗೆ ಬೇಕಾಗಿರೋ ನಾವೇನು ಸೈಬರ್ ಸೆಕ್ಯೂರಿಟಿದು ಏನಾರ ಒಂದು ಅಂದರೆ ಎಥಿಕಲ್ ಹ್ಯಾಕಿಂಗ್ ಅದು ಇದು ಏನಾರು ಇರ್ತಾವೆ ಅಂದ್ಕೊಂಡೆ, ಬಟ್ ಫುಲ್ ಆನ್ ರೋಬೋಟಿಕ್ಸ್ ಇತ್ತು. ಆ್ಯಂಡ್ ICT ಒಂದು ಡಿಪಾರ್ಟ್ಮೆಂಟ್ ನೋಡ್ಬೇಕು ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಯಿತು. ಎಲ್ಲ ಕ್ಲೋಸ್ ಮಾಡತ್ತಾರೋ. ಮನೆಗೆ ಹೊಂಟಿವಿ. ಮುಂದಿನ ವರ್ಷ ನೋಡಿದ್ರೆ ಆಯಿತು. ಆ ಥರ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನೋಡಬೇಕು ಅಂತಂದರೆ ಡೇಟಾ ಸೆಂಟರ್ ಚೆನ್ನಾಗಿತ್ತು. ಆಮೇಲೆ ಸೂಪರ್ ಕಂಪ್ಯೂಟರ್ ಅಂತೂ ಆಬ್ವಿಯಸ್ಲಿ ಸೂಪರ್. ಅಷ್ಟೇ. IISc ಬೆಂಗಳೂರು ಕ್ಯಾಂಪಸ್ ಮಾತ್ರ ಬೆಸ್ಟ್ ಇದೆ. ನೋ ಕ್ವಶನ್ ಅಬೌಟ್ ಇಟ್. ಓಕೆ ಗೈಸ್, ಇಲ್ಲಿಗೆ ನಮ್ಮ IISc ಬ್ಲಾಗ್ ಮುಗಿಸಾತೀವಿ. ಬಾಯ್. 19 ನಿಮಿಷ ನಮ್ಮನ್ನು ತಡ್ಕೊಂಡಿರಿ. ಇನ್ನೊಂದು 2 ಸೆಕೆಂಡು ನಮ್ಮ ಸಬ್ಸ್ಕ್ರೈಬ್ ಮಾಡಿಬಿಟ್ರಲ್ಲ ನಮ್ಮ ಶಾಣೆ, ಪ್ಲೀಸ್.